ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ತಿರುಮಲದಲ್ಲಿ ಸಾಕಷ್ಟು ರೀತಿಯ ಸೇವೆಗಳು ನೆರವೇರ್ತಾ ಇರುತ್ತೆ. ಕೆಲವನ್ನ ಆರ್ಜಿತ ಸೇವೆ ಅಂತ ಕರೀತಾರೆ. ಕೆಲವು ಸೇವೆಗಳು ಪ್ರತಿನಿತ್ಯ ನಡೆಯುವ ನಿತ್ಯೋತ್ಸವದ ರೀತಿಯಲ್ಲಿ ನಡೀತಾ ಇರುತ್ತೆ. ಕೆಲವನ್ನ ನಿತ್ಯೋತ್ಸವ, ಕೆಲವನ್ನ ಪಕ್ಷೋತ್ಸವ, ಕೆಲವನ್ನ ಮಾಸೋತ್ಸವ, ಹಾಗೆ ಕೆಲವನ್ನ ಸಂವತ್ಸರೋತ್ಸವ, ಹೀಗೆ ವಿವಿಧ ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಮೊದಲಿಗೆ ನಿತ್ಯೋತ್ಸವ ಅಂದರೆ ಪ್ರತಿದಿನ ತಿರುಮಲದಲ್ಲಿ ನಡೆಯುವ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವಾ, ಇದೆಲ್ಲ ನಿತ್ಯೋತ್ಸವ ಕ್ಯಾಟಗರಿನಲ್ಲಿ ಬರುತ್ತೆ. ಮತ್ತು ಪಕ್ಷೋತ್ಸವ, ಮಾಸೋತ್ಸವ ಅಂದರೆ ತಿಂಗಳಿಗೆ ಒಮ್ಮೆ ನಡೆಯುವ ಸೇವೆಗಳು, 15 ದಿನಕ್ಕೆ ಒಮ್ಮೆ ಸೇವೆಗಳು, ಇದನ್ನು ಪಕ್ಷೋತ್ಸವ ಮತ್ತು ಮಾಸೋತ್ಸವ ಅಂತ ಕರೀತಾರೆ. ಇನ್ನು ಸಂವತ್ಸರೋತ್ಸವ, ಇದು ತುಂಬ ಸ್ಪೆಷಲ್ ಸೇವೆ ಆಗಿರುತ್ತೆ. ಕೇವಲ ವರ್ಷಕ್ಕೆ ಒಮ್ಮೆ ಬಾರಿ ನಡೆಯುವ ಸೇವೆಗಳಾಗಿರುತ್ತೆ. ಇದರಲ್ಲಿ ನಮಗೆ ತೆಪ್ಪೋತ್ಸವ ಆಗಿರ್ಬೋದು. ತೆಪ್ಪೋತ್ಸವ ನೀವು ನೋಡಿರ್ಬೋದು, ದೇವಸ್ಥಾನದ ಪಕ್ಕದಲ್ಲಿ ಪುಷ್ಕರಣಿ ಇರುತ್ತಲ್ಲ, ಆ ತೆಪ್ಪದಲ್ಲಿ ತೆಪ್ಪೋತ್ಸವ ನೆರವೇರುತ್ತೆ. ಹಾಗೆ ಪವಿತ್ರೋತ್ಸವಗಳು ನೆರವೇರುತ್ತೆ. ಹಾಗೆ ವಾರ್ಷಿಕ ವಸಂತೋತ್ಸವಗಳು ನೆರವೇರುತ್ತೆ. ಇದೆಲ್ಲ ವರ್ಷಕ್ಕೆ ಕೇವಲ ಒಮ್ಮೆ ನಡೆಯುವ ಸೇವೆ. ಅದೇ ರೀತಿಯ ಸೇವೆ ಬಗ್ಗೆ ನಾನು ಈಗ ಈ ವಿಡಿಯೋನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಆಗಸ್ಟ್ 5, 6, 7 3 ದಿನಗಳ ಕಾಲ ತಿರುಮಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಾರ್ಷಿಕ ಪವಿತ್ರೋತ್ಸವಗಳು ನೆರವೇರ್ತಾ ಇದೆ. ವಾರ್ಷಿಕ ಪವಿತ್ರೋತ್ಸವ ಅಂದರೆ ತಿರುಮಲದಲ್ಲಿ ಸಾಕಷ್ಟು ರೀತಿಯ ಸೇವೆಗಳನ್ನ ಮಾಡ್ತಿರ್ತಾರಲ್ಲ, ಅದರಲ್ಲಿ ಏನಾದರೂ ಲೋಪ ದೋಷಗಳು ಉಂಟಾದರೆ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ವಾರ್ಷಿಕವಾಗಿ ಒಮ್ಮೆ ಪವಿತ್ರೋತ್ಸವಗಳನ್ನ ಆಚರಣೆ ಮಾಡ್ತಾರೆ. ಈ ಟಿಕೆಟ್ನ ವಿಶೇಷತೆ ಏನಂದರೆ, ಒಮ್ಮೆ ನೀವು ಈ ಟಿಕೆಟ್ ಏನಾದರೂ ತೆಗೆದುಕೊಂಡ್ರೆ ತಿಮ್ಮಪ್ಪನನ್ನು 4 ಬಾರಿ ದರ್ಶನ ಮಾಡ್ಬೋದು. ನೀವು ಯಾವುದಾದ್ರೂ ಸೇವೆ ತೊಗೊಂಡ್ರೆ, ಈಗ 300 ರೂಪೀಸ್ ಟಿಕೆಟ್ ಆಗಿರ್ಬೋದು ಅಥವಾ ಆರ್ಜಿತ ಸೇವೆಗಳಾಗಿರ್ಬೋದು ತೊಗೊಂಡ್ರೆ ಒಮ್ಮೆ ಮಾತ್ರ ದರ್ಶನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಟಿಕೆಟ್ಗಳನ್ನ ತೆಗೆದುಕೊಂಡ್ರೆ ನೀವು 4 ಬಾರಿ ದರ್ಶನ ಮಾಡ್ಬೋದು. ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. 3 ಬಾರಿ ನಿಮಗೆ ಸುಪಥಮ್ಮಿಂದ ನಾರ್ಮಲ್ಲಾಗಿ ಕ್ಯೂ ಲೈನ್ಸ್ ಜಾಯಿನ್ ಆಗುತ್ತಲ್ಲ, ಸರ್ವದರ್ಶನದ್ದು 300 ರೂಪೀಸ್ದು ನಿಮಗೆ ಕಲ್ಯಾಣೋತ್ಸವ ಮಂಟಪದ ಹತ್ರ ಜಾಯಿನ್ ಆಗುತ್ತಲ್ಲ, ಅದೇ ರೀತಿ ಇರುತ್ತೆ. ಇನ್ನು 1 ಬಾರಿ ಬರೀ ಯಾರ್ಯಾರು ಈ ಪವಿತ್ರೋತ್ಸವದ ಟಿಕೆಟ್ಗಳನ್ನ ತೆಗೆದುಕೊಂಡಿರ್ತಾರೋ ಅವರಿಗೆ ಮಾತ್ರ ಬಿಡ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಇದು ನಿಮಗೆ ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಒಳಗಡೆ ಹೋಗಬೇಕಾಗತ್ತೆ. ಅದಾದ ನಂತರ ನೀವು ಕಲ್ಯಾಣೋತ್ಸವ ಮಂಟಪದಲ್ಲಿ ಪವಿತ್ರೋತ್ಸವ ಪ್ರಾರಂಭ ಆಗುತ್ತೆ. ಹೋಮ ಇರುತ್ತೆ. ಹೋಮ ಆದ ನಂತರ ಸ್ನಪನ ತಿರುಮಂಜನ ಇರುತ್ತೆ. ಸ್ನಪನ ತಿರುಮಂಜನ ಅಂದರೆ ದೇವರಿಗೆ ಅಭಿಷೇಕ ಮಾಡ್ತಾರೆ. ಈ ಸ್ನಪನ ತಿರುಮಂಜನ ಆದ ನಂತರ ದೇವರ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ಕಲ್ಯಾಣೋತ್ಸವಕ್ಕೆ ಹೋದಾಗ ಹೇಗೆ ನೀವು ಜನರಲ್ ಕ್ಯೂ ಲೈನ್ನ ಜಾಯಿನ್ ಆಗ್ತಿರೋ, ಅದೇ ರೀತಿ ಕಲ್ಯಾಣೋತ್ಸವ ಮಂಟಪದ ಹತ್ರ ಜನರಲ್ ಕ್ಯೂ ಲೈನ್ ಜಾಯಿನ್ ಆಗಿಬಿಟ್ಟು ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ. ಜಯ ವಿಜಯ ರೀತಿ ದರ್ಶನನೇ ಇರುತ್ತೆ. ಅದೇ ರೀತಿ ನೀವು 6ನೇ ತಾರೀಕು ಕೂಡ ಬೆಳಗ್ಗೆ ಇದೆ, ಸೇಮ್ ಪ್ರೊಸೀಜರ್ ಇರುತ್ತೆ. ಇನ್ನು 7ನೇ ತಾರೀಕು 2 ಬಾರಿ ದರ್ಶನ ಇರುತ್ತೆ. ಒಂದು ಬೆಳಗ್ಗೆ ದರ್ಶನ ಇರುತ್ತೆ, ಇನ್ನೊಂದು ಮಧ್ಯಾಹ್ನ ದರ್ಶನ ಇರುತ್ತೆ. ಎಂದಿನಂತೆ ಬೆಳಗ್ಗೆ 6 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಕಲ್ಯಾಣೋತ್ಸವ ಮಂಟಪಕ್ಕೆ ಹೋಗಿ ನಿಮ್ಮ ಟಿಕೆಟ್ನ ತೋರಿಸ್ಬಿಟ್ಟು ಒಂದು ಪವಿತ್ರ ದಾರವನ್ನು ಕೊಡ್ತಾರೆ. ಈ ಪವಿತ್ರ ದಾರ ಉತ್ಸವ ಮೂರ್ತಿಗಳಿಗೆ ಹಾಕಿರ್ತಾರೆ. ಸೇಮ್ ಪವಿತ್ರ ದಾರನ ಭಕ್ತರಿಗೆ ಕೊಡ್ತಾರೆ. ಹಾಗೆ ಪುರುಷರಿಗೆ ಒಂದು ಉತ್ತರೀಯವನ್ನು ಕೊಡ್ತಾರೆ, ಮಹಿಳೆಯರಿಗೆ ಒಂದು ಬ್ಲೌಸ್ ಪೀಸ್ನ ಕೊಡ್ತಾರೆ. ಅದಾದ ನಂತರ ಎಂದಿನಂತೆ ಸೇವೆ ಇರುತ್ತೆ. ಮಧ್ಯಾಹ್ನದ ನಂತರ ಪೂರ್ಣಾಹುತಿ ಇರುತ್ತೆ. ಅದಕ್ಕೆ ನೀವು ಸಂಜೆ 5 ಗಂಟೆಗೆ ಸುಪಥಂ ಮೂಲಕ ಮತ್ತೆ ನೀವು ದರ್ಶನಕ್ಕೆ ಹೋಗಬೇಕು. 5 ಗಂಟೆಗೆ ಎಂಟ್ರಿ ಆದರೆ ಮತ್ತೆ ಕಲ್ಯಾಣೋತ್ಸವ ಮಂಟಪಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಹೋಮ ಇರುತ್ತೆ. ಹೋಮ ಆದ ನಂತರ ಪೂರ್ಣಾಹುತಿ ಇರುತ್ತೆ. ಪೂರ್ಣಾಹುತಿ ಆದ ನಂತರ ನಿಮಗೆ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ನೀವು ದರ್ಶನಕ್ಕೆ ಅವಕಾಶ ಮಾಡಿಕೊಡುವಾಗ ಬೇರೆ ಯಾರೂ ಇರೋದಿಲ್ಲ. ಯಾರ್ಯಾರು ಹೋಮದಲ್ಲಿ ಪಾಲ್ಗೊಂಡಿರ್ತಾರೋ ಅವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕೇವಲ 750 ಟಿಕೆಟ್ ಬಿಡ್ತಾರೆ. ಈ ಟಿಕೆಟ್ಸ್ ಹಂಗಂದರೆ 750 ಜನ ಮಾತ್ರ ಇರ್ತಾರೆ. ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. ಯಾವುದೇ ರೀತಿ ನೂಕಾಟ ಇರೋದಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ನೀವು ಈ ಟಿಕೆಟ್ನ ತೆಗೆದುಕೊಂಡ್ರೆ 4 ಬಾರಿ ದರ್ಶನ ಆಗುತ್ತೆ. ಈ ಟಿಕೆಟ್ನ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 2500 ರೂಪಾಯಿ ಆಗಿರುತ್ತೆ. ಇಬ್ಬರು ತೊಗೊಂಡ್ರೆ 5000 ರೂಪಾಯಿ ಇರುತ್ತೆ. ಒಂದು ಮೊಬೈಲ್ ನಂಬರಲ್ಲಿ 2 ಟಿಕೆಟ್ಸ್ ಮ್ಯಾಕ್ಸಿಮಮ್ ಬುಕ್ ಮಾಡ್ಬೋದು. ಮಿನಿಮಮ್ 1 ಬೇಕಿದ್ರೂ ಮಾಡ್ಕೋಬೋದಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಅಕಾಮಿಡೇಷನ್ ಆನ್ಲೈನಲ್ಲಿ ಸಿಕ್ಕಲಿಲ್ಲ ಅಂದರೆ ನೀವು ಆಫ್ಲೈನಲ್ಲಿ ಆರ್ಜಿತ ಪವಿತ್ರೋತ್ಸವದ ಟಿಕೆಟ್ ಇರುತ್ತಲ್ಲ, ಅದನ್ನು ಜೆರಾಕ್ಸ್ ಕಾಪಿನ ನೀವು CRO ಆಫೀಸ್ನಲ್ಲಿರುವ ARP ಕೌಂಟರಿಗೆ ಕೊಟ್ಟರೆ ನಿಮಗೆ 3 ಡೇಸಿಗೆ ಅಕಾಮಿಡೇಷನ್ ಕೊಡ್ತಾರೆ. 100 ರೂಪೀಸ್ ರೂಮ್ ಇರುತ್ತೆ ಜನರಲ್ ಆಗಿ. ನಿಮಗೆ ಜನರಲ್ ಆಗಿ ಇದನ್ನು ರಾಮ್ ಬಗೀಚಾದಲ್ಲಿ ಕೊಡ್ತಾರೆ, ಇಲ್ಲ ವರಾಹಸ್ವಾಮಿ ರೆಸ್ಟ್ ಹೌಸ್ನಲ್ಲಿ ಕೊಡ್ತಾರೆ. ನೀವು ಕಾಷನ್ ಡೆಪಾಸಿಟ್ 500 ರೂಪೀಸ್ ಪೇ ಮಾಡಬೇಕಾಗಿರುತ್ತೆ. 3 ಡೇಸಿಗೆ ಆಗೋಗೆ ನಿಮಗೆ ಕಂಪ್ಲೀಟ್ ಆಗಿ ರೂಮ್ ಸಿಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ನಾವು 2ನೇ ದಿನದಿಂದ ಸ್ಟಾರ್ಟ್ ಮಾಡ್ಬೋದಾ, 3ನೇ ದಿನದಿಂದ ಸ್ಟಾರ್ಟ್ ಮಾಡೋದು? ಅದು ಹಾಗಾಗೋದಿಲ್ಲ. ಯಾಕೆಂದರೆ ನೀವು 5ನೇ ತಾರೀಕಿಗೆ ಮಾತ್ರ ಟಿಕೆಟ್ಸ್ ರಿಲೀಸ್ ಮಾಡೋದು. ನೀವು 5ನೇ ತಾರೀಕಿಗೆ ಬುಕ್ ಮಾಡಿಕೊಂಡ್ರೆ 5, 6, 7 ಈ ಕಂಪ್ಲೀಟ್ 3 ದಿನದ ದರ್ಶನದ ಟಿಕೆಟ್ ಒಂದೇ ಆಗಿರುತ್ತೆ. ಈ 5ನೇ ತಾರೀಕು ನೀವು ಸುಪಥಂ ಮೂಲಕ ಯಾವಾಗ ಹೋಗ್ತೀರಾ ಅದಕ್ಕೆ ಒಂದು ಸೀಲ್ ಹಾಕ್ಕೊಡ್ತಾರೆ. ಆ ಟಿಕೆಟಿಗೆ ಸೀಲ್ ಹಾಕ್ಕೊಡ್ತಾರೆ. ಇನ್ನು ಪ್ರತಿದಿನ ನೆಕ್ಸ್ಟ್ ಡೇ ಇಂದ ಅದೇ ಟಿಕೆಟ್ನ ತೋರಿಸ್ಕೊಂಡು ನೀವು ದೇವಸ್ಥಾನದ ಒಳಗಡೆ ಎಂಟರ್ ಆಗಬೇಕಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗದ್ದಿಲ್ಲ.
ಇದು ಒಮ್ಮೆ ನೀವು ಬುಕ್ ಮಾಡಿಕೊಂಡ್ರೆ 3 ದಿನ ತಿರುಮಲದಲ್ಲಿ ಇರಲೇಬೇಕು. ಅದೊಂದು ಕಂಡೀಷನ್ ಇದೆ. ನೀವು 3 ದಿನ ತಿರುಮಲದಲ್ಲಿದ್ದು ಪ್ರತಿದಿನವೂ ಹೋಗಿ ಶ್ರೀನಿವಾಸನ ದರ್ಶನ ಮಾಡ್ಬೋದು. ಇಂಥ ಭಾಗ್ಯ ತುಂಬ ಸಿಗೋದು ಅಪರೂಪ. ಯಾರಿಗೆಲ್ಲ ಅವಕಾಶ ಇದೆ ಈ ಟಿಕೆಟ್ಸ್ನ ಟ್ರೈ ಮಾಡಿ. ದೇವರ ಆಶೀರ್ವಾದ ಇತ್ತು ಅಂದರೆ ನಿಮಗೆ ಈ ಪವಿತ್ರೋತ್ಸವ ಬುಕ್ ಆಗುತ್ತೆ. ತುಂಬಾ ಡಿಮ್ಯಾಂಡಿಂಗ್ ಆಗಿರುತ್ತೆ, ಯಾಕಂದರೆ ಕೇವಲ 750 ಟಿಕೆಟ್ ಮಾತ್ರ ಇರುತ್ತೆ. ಹಾಗಾಗಿ ನೀವು ಇನ್ ಕೇಸ್ ಈ ಟಿಕೆಟ್ಸ್ ಬೇಕು ಅಂದರೆ ಎಲ್ಲ ನೀವು ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿ ಇಟ್ಕೊಂಡು ನಿಮ್ಮ ಡೀಟೇಲ್ಸು, ಆಧಾರ್ ನಂಬರು ಎಲ್ಲ ಟೈಪ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬುಕ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ, ಇದು ಆರ್ಜಿತ ಸೇವೆ ಆಗಿರೋದ್ರಿಂದ ಇದರ 6 ಮಂತ್ಸ್ ಬಿಫೋರ್ ಯಾವುದೇ ನೀವು ಆರ್ಜಿತ ಕಲ್ಯಾಣೋತ್ಸವ ಆಗಿರ್ಬೋದು, ಉಂಜಲ್ ಸೇವೆ ಆಗಿರ್ಬೋದು, ಯಾವುದೇ ರೀತಿಯ ಆರ್ಜಿತ ಸೇವಾ ಟಿಕೆಟ್ಗಳು ಬುಕ್ ಮಾಡ್ಕೊಂಡಿರಬಾರ್ದು. ಇನ್ ಕೇಸ್ ನೀವೇನಾದ್ರು ಬುಕ್ ಮಾಡಿಕೊಂಡ್ರೆ ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಈ ಪವಿತ್ರೋತ್ಸವದ ಟಿಕೆಟ್ಗಳನ್ನ ಮೇ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನೀವು ಕರೆಕ್ಟಾಗಿ 9:55ಕ್ಕೆ ಲಾಗಿನ್ ಆಗಿ ನಿಮ್ಮ OTP ಎಂಟರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಚುವಲ್ ಕ್ಯೂ ಬರುತ್ತೆ. ವರ್ಚುವಲ್ ಕ್ಯೂ ಮುಗಿದ ನಂತರ ನೀವು ಈ ಪವಿತ್ರೋತ್ಸವದ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ನಮಗೆ ಪ್ರತಿ ತಿಂಗಳು ರಿಲೀಸ್ ಮಾಡುವ ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ನಮಗೆ ಸೇಮ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ಕೇವಲ 1.5 ಅವರ್ ಒಳಗೆ ನಿಮಗೆ ದರ್ಶನ ಆಗೋಗುತ್ತೆ. ಸುಪಥಮ್ಮಿಂದ ಎಂಟ್ರಿ ಪಾಯಿಂಟ್ ಇರುತ್ತೆ. ಕಲ್ಯಾಣೋತ್ಸವ ಮತ್ತು ಊಂಜಲ್ ಸೇವಾ ದೇವಸ್ಥಾನದ ಒಳಗಡೆನೇ ಇರುತ್ತೆ. ಇನ್ನು ನಿಮಗೆ ಆರ್ಜಿತ ಬ್ರಹ್ಮೋತ್ಸವ ಬಂದುಬಿಟ್ಟು ದೇವಸ್ಥಾನ ಎದುರುಗಡೆ ಇರುವ ವೈಭವೋತ್ಸವ ಮಂಟಪದಲ್ಲಿ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ನೆರವೇರುತ್ತೆ. ಒಮ್ಮೆ ಸೇವೆ ಆದ ನಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಸಹಸ್ರ ದೀಪಾಲಂಕರಣ ಸೇವೆ ದೇವಸ್ಥಾನದ ಎದುರುಗಡೆ ಇರುವ ಸಹಸ್ರ ದೀಪಾಲಂಕರಣ ಮಂಟಪದಲ್ಲಿರುತ್ತೆ. ಸಂಜೆ 5 ಗಂಟೆಗಿರುತ್ತೆ. ಅದಾದ ನಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿರೋದಿಲ್ಲ. ಇದು ಅಷ್ಟೇ 6 ಮಂತ್ಸ್ ಗ್ಯಾಪ್ ಇರಬೇಕು. ಒಂದು ಸೇವೆಯಿಂದ ಇನ್ನೊಂದು ಸೇವೆ ಬುಕ್ ಮಾಡ್ಕೊಳ್ಳೋದಕ್ಕೆ 6 ಮಂತ್ಸ್ ಗ್ಯಾಪ್ ಇರಬೇಕಾಗತ್ತೆ. ಇನ್ನು ಈ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ನೀವು ಸೇವೆನಲ್ಲೂ ಭಾಗವಹಿಸಬಹುದು. ಅದಾದ ನಂತರ ದರ್ಶನನೂ ಮಾಡ್ಕೋಬಹುದು. ಮುಂದಿನ ಒಂದು ಟಿಕೆಟ್ಸ್ ಬಗ್ಗೆ ಹೇಳ್ತೀನಿ. ಇದು ಆನ್ಲೈನ್ ವರ್ಚುವಲ್ ಸೇವಾ ಅಂತ. ಇದರಲ್ಲಿ ನೀವು ಸೇವೆಗೆ ಭಾಗವಹಿಸೋ ಅವಕಾಶ ಇರೋದಿಲ್ಲ, ಆದರೆ ಅದರ ದರ್ಶನವನ್ನು ಮಾತ್ರ ಪಡಿಬೋದು. ನೀವು ಯಾವುದಾದರೂ ಡೇಟಿಗೆ ಸೇವೆನ ಬುಕ್ ಮಾಡ್ಕೋಬೇಕು. ಸೇವೆನ ಬುಕ್ ಮಾಡಿಕೊಂಡು ನೀವು SVBC TVನಲ್ಲಿ ಆ ಸೇವೆಯನ್ನು ವೀಕ್ಷಿಸಬೇಕಾಗತ್ತೆ. ಇದಾದ ನಂತರ ನಿಮ್ಮ ಕನ್ವೀನಿಯಂಟ್ ಡೇಟ್ನಲ್ಲಿ ಈ ಸೇವೆಯ ದರ್ಶನವನ್ನು ಪಡೆದುಕೊಳ್ಬೋದಾಗಿರುತ್ತೆ. ಇದರಲ್ಲಿ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕೆಂದರೆ ನೀವು ಇದನ್ನೇನಾದರೂ ಬುಕ್ ಮಾಡಿಕೊಂಡ್ರೆ ಬರೀ ಸೇವೆ ಒಂದೇ ಬುಕ್ ಮಾಡ್ಕೊಳ್ಳೋದಲ್ಲ, ಅದಾದ ನಂತರ ದರ್ಶನನೂ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಟಿಕೆಟ್ಸ್ನ, ವರ್ಚುವಲ್ ಸೇವಾ ಅಂತ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ಳುವಾಗ ತುಂಬ ಹುಷಾರಾಗಿ ಇರಬೇಕಾಗತ್ತೆ. ಹಾಗೆ ನೀವು ಒಮ್ಮೆ ಸೇವೆ ಬುಕ್ ಮಾಡಿಕೊಂಡ್ರೆ 1 ಇಯರ್ ತನಕ ವ್ಯಾಲಿಡಿಟಿ ಇರುತ್ತೆ ನೀವು ದರ್ಶನಕ್ಕೆ ಹೋಗಲಿಕ್ಕೆ. ಅದನ್ನು ನೀವು ಸ್ಲಾಟ್ನ ಸಪ್ರೇಟಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಆಗಸ್ಟ್ ತಿಂಗಳ ಕಂಪ್ಲೀಟ್ ವರ್ಚುವಲ್ ಸೇವಾ ಕೋಟಾನ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಬೆಳಗ್ಗೆ 10 ಗಂಟೆಗೆ ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದಂತ ಸೇವಾ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ಪಾರ್ಟಿಸಿಪೇಷನ್ ಸೇವಾ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಆ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ನ ತಿಳಿದುಕೊಂಡು ಗಮನ ಇರಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವಾಗ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಪವಿತ್ರೋತ್ಸವ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೋಬೇಕು, ಅದಾದ ನಂತರ ಆರ್ಜಿತ ಸೇವಾ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದ ನಂತರ ಇದು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ಮೊದಲಿಗೆ ನಾವು ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಈಗ ನಾವು ಪವಿತ್ರೋತ್ಸವ ಸೇವೆ ಅಥವಾ ಕಲ್ಯಾಣೋತ್ಸವ, ಊಂಜಲ್ ಸೇವಾ ಈ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಂದ್ರೆ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆರ್ಜಿತ ಸೇವಾಸ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಆರ್ಜಿತ ಸೇವಾಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿ ಸೆಲೆಕ್ಟ್ ಸೇವಾ ಅಂತ ಇದೆ ಅಲ್ಲ, ಇಲ್ಲಿ ನೀವು ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಸಹಸ್ರ ದೀಪಾಲಂಕರಣ ಸೇವಾ ಅಥವಾ ಪವಿತ್ರೋತ್ಸವ ಅಂತ ಇರುತ್ತೆ. ನೀವು ಪವಿತ್ರೋತ್ಸವನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಪವಿತ್ರೋತ್ಸವನ ಕೇವಲ ನಮ್ಗೆ 3 ಡೇಸ್ ರಿಲೀಸ್ ಮಾಡ್ತಿದ್ದಾರೆ. ಅದು ಆಗಸ್ಟ್ 5th ಇಂದ ಆಗಸ್ಟ್ 7th ವರೆಗೂ. ಈ 3 ಡೇಟ್ಸ್ ನ ಮಾತ್ರ ನೀವು ಗ್ರೀನ್ ಅಲ್ಲಿ ನೋಡ್ತೀರಾ, ಅಂದ್ರೆ ಅವೈಲೇಬಲ್ ಆಗಿರುತ್ತೆ. ಬೇರೆ ಎಲ್ಲಾ ಡೇಟ್ಸ್ಗೂ ಕೂಡ ರಿಲೀಸ್ ಮಾಡೋದಿಲ್ಲ ಪವಿತ್ರೋತ್ಸವ ಸೇವೆ ಟಿಕೆಟ್ಸ್ ನ. ಸೊ 5 to 7th ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ. ನೀವು ಒಬ್ರಿಗೆ ಬುಕ್ ಮಾಡ್ಕೋಬೇಕು, ಇಬ್ರಿಗೆ ಬುಕ್ ಮಾಡ್ಕೋಬೇಕು ಅಂತ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನೀವು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಪಿಲಿಗ್ರಿಮ್ ಡೀಟೇಲ್ಸ್, ಅದಾದ ನಂತರ ಜನರಲ್ ಡೀಟೇಲ್ಸ್. ಜನರಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ನೀವು ಜನರಲ್ ಡೀಟೇಲ್ಸ್ ಅಲ್ಲಿ ಎಂಟರ್ ಮಾಡಬೇಕು. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ
ನೀವು ಒಬ್ರದ್ದಾದ್ರೆ ಒಬ್ರದ್ದು ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ಐ ಡಿ ಪ್ರೂಫ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ಇಬ್ರದ್ದು ಬುಕ್ ಮಾಡ್ತಿದ್ರೆ ಅವ್ರದ್ದು ಕೂಡ ನೀವು ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ಐ ಡಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಪ್ರಾಪರ್ ಆಗಿ ಎಂಟರ್ ಮಾಡಬೇಕಾಗಿರುತ್ತೆ. ಇಷ್ಟು ಎಂಟರ್ ಮಾಡಿ ನೀವು ಕಂಟಿನ್ಯೂ ಕೊಡ್ಬೋದು. ಇಲ್ಲಿ ಪವಿತ್ರೋತ್ಸವ ಸೇವೆ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 2,500 ರೂಪಾಯಿ ಆಗಿರುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ನಿಮಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ಇರುತ್ತೆ, ಅಥವಾ ನಿಮ್ಗೆ UPI ಮೆಥಡ್ ಇರುತ್ತೆ, ಇಲ್ಲಾಂದ್ರೆ ನೀವು ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಈ 3 ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಮೆಥಡ್ ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ಫಸ್ಟಿಗೆ ಪವಿತ್ರೋತ್ಸವ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬೇರೆ ಸೇವೆಗಳನ್ನ ಬುಕ್ ಮಾಡ್ಕೋಬೇಕು ಅಂತ ಇದ್ರೆ, ಊಂಜಲ್ ಸೇವಾ ಅಥವಾ ಆರ್ಜಿತ ಬ್ರಹ್ಮೋತ್ಸವ ಅಥವಾ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಂತ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಸೇವಾ ಅಲ್ಲಿ ಕಲ್ಯಾಣೋತ್ಸವ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮ್ಗೆ ಪ್ರಸ್ತುತ ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಸೊ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳಕ್ಕೆ ನೀವು ಫಸ್ಟಿಗೆ ಇಲ್ಲಿ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಗಸ್ಟ್ ತಿಂಗಳ ಕಂಪ್ಲೀಟ್ ಕೋಟಾ ರಿಲೀಸ್ ಆಗಿರುತ್ತೆ. ಎಲ್ಲಾ ಕೂಡ ನಿಮ್ಗೆ ಗ್ರೀನ್ ಅಲ್ಲಿ ಅಂದ್ರೆ ಅವೈಲೇಬಲ್ ಅಂತ ತೋರಿಸುತ್ತೆ. ಸೊ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಸೇಮ್ ನಂಬರ್ ಆಫ್ ಟಿಕೆಟ್ಸ್, ಕಲ್ಯಾಣೋತ್ಸವಕ್ಕೆ ನೀವು ನಂಬರ್ ಆಫ್ ಟಿಕೆಟ್ಸ್ ಎಡಿಟ್ ಮಾಡುವ ಆಪ್ಷನ್ ಇರೋದಿಲ್ಲ, ನೀವು ಇಬ್ಬರಿಗೆ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್. ಅದೇ ನೀವು ಊಂಜಲ್ ಸೇವಾ ಅಥವಾ ಆರ್ಜಿತ ಬ್ರಹ್ಮೋತ್ಸವ ಈ ಒಂದು ಸೇವೆನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ನಂಬರ್ ಆಫ್ ಟಿಕೆಟ್ಸ್ ಅಲ್ಲಿ 1 ಅಥವಾ 2 ಅಂತ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿ ನಂಬರ್ ಆಫ್ ಟಿಕೆಟ್ಸ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಇಲ್ಲೂ ಕೂಡ ಸೇಮ್ ನಿಮ್ಗೆ ಏನು ಚೇಂಜ್ ಇರೋದಿಲ್ಲ, ನೀವು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಲೇಬೇಕಾಗಿರುತ್ತೆ. ಸೊ ಜನರಲ್ ಡೀಟೇಲ್ಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಒಂದು ಇಮೇಲ್ ID, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ಐ ಡಿ ಪ್ರೂಫ್ ಇಷ್ಟು ಡೀಟೇಲ್ಸ್ನ ಪ್ರಾಪರ್ ಆಗಿ ಎಂಟರ್ ಮಾಡಿ. ಅದು ನಿಮ್ಮ ಆಧಾರ್ ನಂಬರ್ ಅಂತೂ ನೀವು ಮಿಸ್ಟೇಕ್ ಮಾಡಲೇಬೇಡಿ. ನೀಟಾಗಿ ನಿಮ್ಮ ಒಂದು ಆಧಾರ್ ನಂಬರು ಮತ್ತೆ ನಿಮ್ಮ ನೇಮ್ ಏನಿರುತ್ತೆ ಅಲ್ಲ ಎಲ್ಲಾನು ಕರೆಕ್ಟ್ ಆಗಿ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಕೊಟ್ರೆ ನಿಮ್ಗೆ ಒಂದು ರಿವ್ಯೂ ತೋರಿಸುತ್ತೆ. ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಕಂಟಿನ್ಯೂ ಟು ಪೇ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ 3 ಆಪ್ಷನ್ಸ್ ಕಾಣಿಸುತ್ತೆ. ಒಂದು UPI ID, ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಇನ್ನೊಂದು ನೆಟ್ ಬ್ಯಾಂಕಿಂಗ್. ಈ 3 ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಮೆಥಡ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು ಆರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು, ಮತ್ತೆ ಪವಿತ್ರೋತ್ಸವ ಸೇವೆ ಟಿಕೆಟ್ಸ್ನ ಕೂಡ ಇದೇ ಪೇಜಲ್ಲಿ ನೀವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಮ್ಗೆ ಅದೇ ರೀತಿ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮಗೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಸೊ ನೀವು ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಆನ್ಲೈನ್ ಸೇವಾಸ್ ವರ್ಚುವಲ್ ಪಾರ್ಟಿಸಿಪೇಷನ್ ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕಾಣುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಇದೀಗ ನಮಗೆ ವರ್ಚುವಲ್ ಸೇವಾ ಪೇಜ್ಗೆ ಓಪನ್ ಆಯಿತು. ಸೊ ಈ ವರ್ಚುವಲ್ ಸೇವಾ ಪೇಜಲ್ಲೂ ಸೇಮ್ ನೀವು ಇಲ್ಲಿ ಸೇವೆನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಊಂಜಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗಿನ್ನ ಜುಲೈಯಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ ಕೆಲವೊಂದು ಡೇಟ್ಗೆ. ಈಗ ನಾನು 24th ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂಬರ್ ಆಫ್ ಟಿಕೆಟ್ಸ್ 1 ಅಂತ ಇರುತ್ತೆ, ಇಲ್ಲ ನೀವು ಬೇಕಿದ್ರೆ 2 ಅಂತ ಕೂಡ ಮಾಡ್ಕೋಬಹುದು. 113 ಟಿಕೆಟ್ಸ್ ಅವೈಲೇಬಲ್ ಇದೆ. ಇನ್ನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ನಾನು 24th ಜುಲೈಗೆ ಊಂಜಲ್ ಸೇವಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲೇಬಿಲಿಟಿ ಆಫ್ ದರ್ಶನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ 24th ಜುಲೈಗೆ ದರ್ಶನನೇ ಇಲ್ಲ, ಅಂದರೆ 25th ಜುಲೈಯಿಂದ ನಮಗೆ ದರ್ಶನನೇ ಅವೈಲೇಬಲ್ ಇಲ್ಲ. ಸೊ ನೀವು ದರ್ಶನ ಅವೈಲೇಬಿಲಿಟಿ ನೋಡಿಕೊಂಡು ಈ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಬುಕ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಮಂತ್ ಕೂಡ ದರ್ಶನನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಫಸ್ಟ್ಗೆ ಸೇವೆನ ಬುಕ್ ಮಾಡ್ಕೋಬೇಕು. ಸೊ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂಬರ್ ಆಫ್ ಟಿಕೆಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 1 ಅಥವಾ 2 ಅಂತ, ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವೆನ ಸೆಲೆಕ್ಟ್ ಮಾಡಿಕೊಂಡು ನಾವು ಕಂಟಿನ್ಯೂ ಕೊಟ್ಟರೆ ನೋಡಿ, ಈ ರೀತಿಯಾಗಿ ನೀವು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ. ಪಿಲಿಗ್ರಿಮ್ಸ್ ಅಥವಾ ಗೃಹಸ್ಥ ಡೀಟೇಲ್ಸ್ ಅಂತ ಇದೆ, ಇದನ್ನ ನೀವು ಎಂಟರ್ ಮಾಡಬೇಕು. ನೋಡಿ, ಇಲ್ಲಿ ಗೋತ್ರ, ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟೂ ಎಂಟರ್ ಮಾಡಿ. ತುಂಬ ಜನ ಗೋತ್ರಕ್ಕೆ ಏನು ಎಂಟರ್ ಮಾಡಬೇಕು ಅಂತ ಕೇಳ್ತಿದ್ದಾರೆ, ನೀವು ನಿಮ್ಮ ಫ್ಯಾಮಿಲಿ ನೇಮ್ನ ಎಂಟರ್ ಮಾಡ್ಬೋದು. ಇಲ್ಲಿ ಇಷ್ಟು ಡೀಟೇಲ್ಸ್ ಎಂಟರ್ ಮಾಡೋಣತ್ತೆ. ಮತ್ತೆ ಗೃಹಸ್ಥ ಡೀಟೇಲ್ಸ್ ಅಲ್ಲಿ ಕೂಡ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಈಗ ನೋಡಿ, ನಾನು ಕಂಟಿನ್ಯೂ ಕೊಟ್ಟಿದ್ದ ತಕ್ಷಣ ಇದು ಪೇಮೆಂಟ್ ಗೇಟ್ವೇಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ನೋಡಿ, ನಿಮ್ಗೆ UPI ಮೆಥಡ್ ಇರುತ್ತೆ. ನೀವು ಗೂಗಲ್ ಪೇ, ಫೋನ್ಪೇ ಅಥವಾ ಬಿಮ್ ಆ್ಯಪ್ ಯಾವುದಾದ್ರೂ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ UPI ID ಇದ್ದರೆ ಅದರ ಡೀಟೇಲ್ಸ್ ಕೂಡ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ನೀವು ನೆಟ್ ಬ್ಯಾಂಕಿಂಗ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ 3 ಆಪ್ಷನಲ್ಲಿ ನಿಮಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಆನ್ಲೈನ್ ವರ್ಚುವಲ್ ಸೇವೆ ಬುಕ್ ಆಗುತ್ತೆ.
ಈ ಸೇವೆ ಬುಕ್ ಆದಮೇಲೆ ನೀವು ದರ್ಶನನ ಬುಕ್ ಮಾಡ್ಕೋಬೇಕು. ನೀವು ದರ್ಶನ ಯಾವ ಡೇಟಿಗೆ ಬುಕ್ ಮಾಡ್ಕೊತೀರಾ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲಿ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟೀಗ ನಾವು ದರ್ಶನ ಬುಕ್ ಮಾಡ್ಕೊಳ್ಳಿಕ್ಕೆ ಬುಕಿಂಗ್ ಹಿಸ್ಟ್ರಿಗೆ ಹೋಗಬೇಕು. ನಂತರ ಇಲ್ಲಿ ಸೆಲೆಕ್ಟ್ ಸರ್ವಿಸಸಲ್ಲಿ ನಾವು ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ವರ್ಚುವಲ್ ಸೇವಾ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಾವು ಬುಕ್ ಮಾಡಿರ್ತೀವಲ್ಲ ಆ ರೆಕಾರ್ಡ್ ತೋರಿಸುತ್ತೆ. ಅಲ್ಲಿ ನಮಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ದರ್ಶನನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಮಗೆ ಪ್ರಸ್ತುತ ಈಗ ಆಗಸ್ಟ್ ತಿಂಗಳ ಸೇವೆ ಮತ್ತು ದರ್ಶನ ಎರಡನ್ನೂ ಕೂಡ ರಿಲೀಸ್ ಮಾಡ್ತಿದ್ದಾರೆ. ನೀವೇನಾದರೂ ಆಲ್ರೆಡಿ ಸೇವೆ ಬುಕ್ ಮಾಡ್ಕೊಂಡಿದ್ರೆ ನೀವು ದರ್ಶನನ ಈಗ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.